ಕಂಗನಾ ಕೊಟ್ಟಿದ್ದಂಥ ಹೇಳಿಕೆಗೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೂಡ. ದಕ್ಷಿಣದಲ್ಲಿ ಮತಸಂಬಲಂತೂ ರಣಕಣ ರಣಭೀಕರವಾಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂತಹ ಭರವಸೆಯ ಬಗ್ಗೆ ಬಿಸಿ ಬಿಸಿ ಚರ್ಚೆ ಈ ಕ್ಷಣಕ್ಕೂ ನಡೀತಾ ಇದೆ. ಮಾಜಿ ಡಿಸಿಎಂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅಂತೂ ಪ್ರಧಾನಿ ಮೋದಿ ವಿರುದ್ಧವಾಗಿ ತೊಡೆ ತಟ್ಟಿದ್ದಾರೆ. ನಾನು ಕೊಟ್ಟಷ್ಟು ಉದ್ಯೋಗವನ್ನ ಮೋದಿ ನಮಗೆ ಸಿಕ್ಕಂತ ಕಡಿಮೆ ಅವಧಿಯಲ್ಲಿ ನಾನು ಉದ್ಯೋಗ ಸೃಷ್ಟಿ ಮಾಡಿದ್ನಲ್ಲ ಬಿಹಾರದಲ್ಲಿ, ಇಷ್ಟು ಉದ್ಯೋಗವನ್ನ ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಕೊಟ್ಟಿದ್ರೆ ನಾನು ರಾಜಕೀಯವಾಗಿ ಸನ್ಯಾಸಿ ಆಗ್ಬಿಡ್ತೀನಿ. ಓಪನ್ ಚಾಲೆಂಜ್ ಇದು. ನಾನು ಮೊನ್ನೆ ನಾವೆಲ್ಲ ಸೇರ್ಕೊಂಡು ಸರ್ಕಾರ ಮಾಡಿದ್ವಿ ಮುಖೇಶ್ ಅವ್ರ ಜೊತೆಯಲ್ಲಿ. ಈ ಅವಧಿಯಲ್ಲಿ ನಾವು ಕೊಟ್ಟಂತ ಉದ್ಯೋಗವನ್ನ ನಾವೇನು ಸೃಷ್ಟಿ ಮಾಡೋದು ಬಿಹಾರದಲ್ಲಿ, ಇಷ್ಟು ಉದ್ಯೋಗವನ್ನ ನರೇಂದ್ರ ಮೋದಿ ಅವರು 10 ವರ್ಷಗಳ ಆಳ್ವಿಕೆಯಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ರೆ ನಾನು ರಾಜಕೀಯವಾಗಿ ಸನ್ಯಾಸತ್ವ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಉದ್ಯೋಗ ಏನಾದರೂ ಕೇಳಿದ್ರೆ ಪಕೋಡ ಮಾರು, ಬೋಂಡ ಮಾರು, ಬಜ್ಜಿ ಮಾರು ಅಂತ ಮೋದಿ ಹೇಳ್ತಾರೆ. ನಾನು 2 ವರ್ಷದಲ್ಲಿ ಕೊಟ್ಟಷ್ಟು ಉದ್ಯೋಗವನ್ನ 10 ವರ್ಷಗಳ ಇಡೀ ಆಳ್ವಿಕೆಯಲ್ಲಿ ಬರೀ ಬಿಹಾರಕ್ಕಲ್ಲ ಇಡೀ ದೇಶಕ್ಕೆ ಕೊಟ್ಟು ಬಿಟ್ಟಿದ್ರೆ ರಾಜಕೀಯ ಬಿಟ್ಬಿಟ್ಟು ನಾನು ಮನೆಯಲ್ಲಿ ಬಿಡ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ ನಾನು ಅಂತ ಕೂಡ तेजस्वी यादव आरजेडी नायक। आपने वादा नहीं पूरा किया तो लोगों की उम्मीदें कम होती है। हमें 17 महीने मौका मिला, हम 5 लाख लोगों को सरकारी नौकरी दी, 3 लाख प्रक्रियाधीन करा के आए, 4.5 लाख नियोजित शिक्षकों कर्मी को सरकारी कर्मी का दर्जा दिया। हम लोगों ने मानदेय दुगुना की, आरक्षण की सीमा 75% की, जाति आधारित गड्ढा कराया, IT पॉलिसी मैंने बनाया, स्पोर्ट्स पॉलिसी हमने बनाया, टूरिज्म पॉलिसी हमने बनाया,